ಹರೇ ಕೃಷ್ಣ. ನಾವು ಕೇವಲ ಲಕ್ಷ್ಮೀದೇವಿಯನ್ನ ಮಾತ್ರ ಆರಾಧನೆ ಮಾಡ್ಬೋದಾ, ಅಥವಾ ಕೇವಲ ಲಕ್ಷ್ಮಿಗಾಗಿಯೇ ವ್ರತವನ್ನ ಆಚರಣೆ ಮಾಡ್ಬೋದಾ? ಇದಕ್ಕೆ ಉತ್ತರವನ್ನ ಶ್ರೀಲ ಪ್ರಭುಪಾದರು ಒಂದು ಶ್ಲೋಕದ ಭಾವಾರ್ಥದಲ್ಲಿ ಹೀಗೆ ಉತ್ತರವನ್ನ ನೀಡ್ತಾರೆ. ವಿಡಿಯೋ ಕೊನೆವರೆಗೂ ನೋಡಿ. ಭಗವಂತ ನಾನಾ ರೀತಿಯಾದಂತಹ ಶಕ್ತಿಗಳನ್ನು ಹೊಂದಿದ್ದಾನೆ. ಅದರಲ್ಲಿ ಅತ್ಯಮೂಲ್ಯವಾದ ಶಕ್ತಿ ಭಾಗ್ಯದೈವತೆಯಾದ ಲಕ್ಷ್ಮಿ. ಆದ್ದರಿಂದ ಆಕೆಯನ್ನ ಮಹಾಮಾಯೆ ಅಂತ ಕರೀತಾರೆ. ಅಂದ್ರೆ ಮಾಯೆ ಅಂದ್ರೆ ಇಲ್ಲಿ ಶಕ್ತಿ ಅಂತ ಅರ್ಥ, ಅಂದ್ರೆ ಮಹಾಶಕ್ತಿ ಅಂತ ಅರ್ಥ. ಪರಮಪ್ರಭುವಾದ ವಿಷ್ಣುವು ತನ್ನ ಪ್ರಧಾನ ಶಕ್ತಿಯ ವಿನ ತನ್ನ ಶಕ್ತಿಯನ್ನು ಎಲ್ಲೆಡೆಯೂ ಪ್ರದರ್ಶಿಸಲಾರ. ಅಂದ್ರೆ ಶಕ್ತಿವಂತ ಮತ್ತೆ ಶಕ್ತಿ ಇವರಿಬ್ರು ಬೇರೆ ಅಲ್ಲ. ಶಕ್ತಿ ಇದ್ರೆ ಮಾತ್ರ ಅವನನ್ನ ಶಕ್ತಿವಂತ ಅಂತ ಹೇಳ್ತಾರೆ ಅಲ್ವಾ. ಆದ್ದರಿಂದ ಭಾಗ್ಯದೇವತೆಯಾದ ಲಕ್ಷ್ಮಿ ವಿಷ್ಣುವಿನ ನಿತ್ಯ ಸಂಗಾತಿ. ಅವ್ರು ಯಾವಾಗ್ಲೂ ಒಟ್ಟಿಗೆನೆ ಇರ್ತಾರೆ. ಭಗವಾನ್ ವಿಷ್ಣುವನ್ನ ಬಿಟ್ಟು ಲಕ್ಷ್ಮಿಯನ್ನು ಒಂಟಿಯಾಗಿ ಮನೆಯಲ್ಲಿ ಇಟ್ಕೊಳ್ಳಕ್ಕೆ ಆಗೋದಿಲ್ಲ, ಇಟ್ಕೋಬಾರದು ಕೂಡ. ಹಾಗೆ ಕಲ್ಪನೆ ಮಾಡೋದು ಕೂಡ ಅಪಾಯಕರ ಅಂತ ಹೇಳ್ತಾರ. ಭಗವಂತನ ಸೇವೆಯಲ್ಲದೆ ಭಗವಂತನ ಐಶ್ವರ್ಯವನ್ನು ಅಥವಾ ಲಕ್ಷ್ಮಿಯನ್ನು ಇರಿಸಿಕೊಳ್ಳುವುದು ಕೂಡ ಸದಾ ಅಪಾಯಕಾರ. ಯಾವಾಗ ವಿಷ್ಣು ಲಕ್ಷ್ಮಿಯ ಜೊತೆಗಿರಲ್ವೋ ಆಕೆ ಮಾಯಾಶಕ್ತಿಯಾಗಿ ಪರಿವರ್ತನೆ ಆಗ್ತಾಳೆ ಅಂತ ಪ್ರಭುಪಾದರು ಈ ಭಾವಾರ್ಥದಲ್ಲಿ ಹೇಳಿದ್ದಾರೆ. ಆದ್ರೆ ಯಾವಾಗ ಲಕ್ಷ್ಮಿಯ ಜೊತೆಗೆ ವಿಷ್ಣು ಇರ್ತಾನೆ ಆಗ ಲಕ್ಷ್ಮಿ ಆಧ್ಯಾತ್ಮಿಕ ಶಕ್ತಿಯಾಗಿ ಬದಲಾವಣೆ ಆಗ್ತಾಳೆ. ಈಗ ನಿಮ್ಗೆ ಉತ್ತರ ಗೊತ್ತಿರಬೇಕು, ನೀವು ಕೇವಲ ಲಕ್ಷ್ಮಿಯನ್ನ ಮಾತ್ರ ಪೂಜೆ ಮಾಡ್ಬೇಕಾ, ಆರಾಧನೆ ಮಾಡ್ಬೇಕಾ ಅಂತ. ಹರೇ ಕೃಷ್ಣ.